ಯತ್ನಾಳ್ ಅವರು ನಮ್ಮ ಸಮುದಾಯದ ನಾಯಕ. ಅವರ ಮುಖಾಂತರ ಕೆಲವರು ಮಾತನಾಡಿಸ್ತಾ ಇದ್ದಾರೆ. ಯತ್ನಾಳ್ ಅವರು ನಮ್ಮ ಕಮ್ಯುನಿಟಿಯ ನಾಯಕ ಇದ್ದಾರೆ ರೀ, ಅವರನ್ನು ಮುಂದೆ ಇಟ್ಟುಕೊಂಡು ಕೆಲವರು ಮಾತನಾಡಿಸ್ತಾ ಇದ್ದಾರೆ. ಯತ್ನಾಳ್ ಬಗ್ಗೆ MP ರೇಣುಕಾಚಾರ್ಯ ಸಾಫ್ಟ್ ಕಾರ್ನರ್ ಆಗಿಬಿಟ್ಟಿದ್ದಾರೆ. ಇಲ್ಲಿವರೆಗೂ ಯತ್ನಾಳ್ ನೀನಾ ನಾನಾ ಅಂತ ಹೇಳಿ ರೇಣುಕಾಚಾರ್ಯ ಅವರು ಸವಾಲು ಹಾಕಿದ್ದು. ಅಮಿತ್ ಶಾ ಅವರು ಬಂದು ಹೋದ್ರಪ್ಪ, ಆಯ್ತು, ಅಮಿತ್ ಶಾ ಅವರು ಬಂದು ಹೋದ್ಮೇಲೆ ನೋಡಿದ್ರೆ ಯತ್ನಾಳ್ರನ್ನ ಮಾತನಾಡಿಸೋದಿರಲಿ ರೇಣುಕಾಚಾರ್ಯ ಅವರು, ಇಲ್ಲ ಯತ್ನಾಳ್ ಅವರು ನಮ್ಮ ಸಮುದಾಯದ ನಾಯಕರು, ನಮ್ಮ ಸಮುದಾಯಕ್ಕೆ ಅವರೊಬ್ಬರು ನಾಯಕರಿದ್ದಾರೆ, ಪಾಪ ಅವ್ರನ್ನ ಮುಂದೆ ಬಿಟ್ಬಿಟ್ಟು ಯಾರ್ಯಾರೋ ಮಾತಾಡಿಸ್ತಾ ಇದ್ದಾರೆ, ಅವರ ಅಮಾಯಕರು ಅನ್ನುವ ರೀತಿಯಲ್ಲಿ ರೇಣುಕಾಚಾರ್ಯ ಮೃದು ಧೋರಣೆಯನ್ನು ಯತ್ನಾಳ್ರ ವಿಚಾರದಲ್ಲಿ ತೋರಿಸ್ತಾ ಇದ್ದಾರೆ. ಯತ್ನಾಳ್ ಬಲಿಪಶು ಆಗಬಾರ್ದು ಅಂತ ನನ್ನ ಸದುದ್ದೇಶ ಇದೆ. ಯಾರ್ಯಾರ್ದೋ ಮಾತು ಕಟ್ಕೊಂಡು ಯತ್ನಾಳ್ ಅವರು ಈ ಥರ ಮಾತಾಡಬಾರ್ದು, ಅವರು ಬಲಿಯಾಗಬಾರ್ದು ಅಂಥೇಳಿ ನಮ್ಮ ಸದುದ್ದೇಶ ಇದೆ. ನಾನು ಯತ್ನಾಳ್ ಚೆನ್ನಾಗಿದ್ವಪ್ಪ, ಅವ್ರ ಮೇಲೆ ಈಗಲೂ ನನಗೆ ಗೌರವ ಇದೆ, ಆದರೆ ಕೆಲವು ದುಷ್ಟ ಶಕ್ತಿಗಳು ನಮ್ಮನ್ನು ದೂರ ಮಾಡಿಬಿಟ್ವು, ಷಡ್ಯಂತ್ರ ಮಾಡಿದವರಿಗೆ ಉತ್ತರ ಕೊಡಬೇಕಾಗಿದೆ ಅಂಥೇಳಿ ಬಳ್ಳಾರಿಯಲ್ಲಿ MP ರೇಣುಕಾಚಾರ್ಯ ಮಾತಾಡಿದ್ದಾರೆ. ಯತ್ನಾಳು ನಮ್ಮ ಸಮುದಾಯ ನಾಯಕ ಇಲ್ಲ ಅಂತಲ್ಲ, ಕೇಂದ್ರ ಸಚಿವರಾಗಿದ್ದಂಥವ್ರು, ಅವರ ಮುಖಾಂತರ ಕೆಲವರು ಮಾತಾಡಿಸ್ತಾ ಇದ್ದಾರೆ, ಅವರು ಬಲಿಪಶು ಹಾಕರೆ, ಅವ್ರು ಬಲಿಪಶು ಆಗಬಾರ್ದು ಅಂತ ನಮ್ಮ ಉದ್ದೇಶ. ಅದನ್ನ ಸಮಯ ಸಂದರ್ಭ ಬಂದಾಗ ಕಾಲ ಕೂಡಿ ಬರ್ಬೇಕು, ಎಲ್ಲವನ್ನ ಹೇಳಕ್ಕಲ್ಲ. ಈಗ ನೋಡಿ, ನಾವು ಕಾಲ ಕೂಡಿ ಬಂತು ಒಂದಾದ್ವಿ, ನಾವು ಅವರೇ ಚೆನ್ನಾಗಿದ್ವಣ, ಕೆಲವು ದುಷ್ಟ ಶಕ್ತಿಗಳು ಹೊಡಿತಕ್ಕಂಥ ಪ್ರಯತ್ನವನ್ನು ಮಾಡಿದ್ದಾರೆ. ನಾವು ಆತ್ಮೇಲೆ ನಮಗೆ ಅವ್ರ ಬಗ್ಗೆ ಈಗಲೂ ಗೌರವ ಇದೆ. ನಾನು ತಪ್ಪು ಮಾಡಿದ್ದೀನಿ ಕೆಲವೊಂದು, ಇಲ್ಲ ಅಂತಲ್ಲ, ಆತ್ಮಲೋಕನ ಮಾಡ್ಕೊಂಡು ನಾವೆಲ್ಲ ಒಟ್ಟಾಗಿ ಒಂದಾಗಿ ಹೋಗೋಣ. ಸಮುದಾಯ ಇಲ್ಲಿ ರೇಣುಕಾಚಾರ್ಯ ಅಥವಾ ಯಡಿಯೂರಪ್ಪ, ವಿಜಯೇಂದ್ರ, ಯತ್ನಾಳು ಇಲ್ಲಿ ಕೂತರು ಯಾರೂ ಅಲ್ಲ. ನಮಗೆ ಮುಖ್ಯ ಸಮಾಜವನ್ನು ಇವತ್ತು ಯಾರು ಷಡ್ಯಂತ್ರ ಮಾಡ್ತಾರೆ ಅದಕ್ಕೆ ನಾವು ಒಟ್ಟಾಗಿ ಒಂದಾಗಿ ಹೋಗ್ಬೇಕು ಅಂತೇಳಿ ಎಲ್ಲರಲ್ಲೂ ವಿನಂತಿ ಮಾಡ್ತೀನಿ. ನಾನು ಭಾರತ ನೋಡ ಅವ್ರ ಬಾಯಲ್ಲಿ ಮಾತಾಡಿಸ್ತಿದ್ದಾರೆ, ಬಲಿಪಶು ಮಾಡ್ತಾರೆ, ಬಲಿಪಶು ಆಗೋದು ಬೇಡ, ಕೇಂದ್ರ ಸಚಿವರಾಗಿದ್ದಂಥವ್ರು ಅಂತ ನಾನು ವಿನಂತಿ ಅವರಿಗೆ. ಯತ್ನಾಳು ನಾವೇ ಶತ್ರುಗಳಲ್ಲ, ಯತ್ನಾಳು ನಮ್ಮ ಸಮುದಾಯ ನಾಯಕ ಇಲ್ಲ ಅಂತಲ್ಲ, ಕೇಂದ್ರ ಸಚಿವರಾಗಿ